ಹಾಯ್ ಗಾಯ್ಸ್, ಇವತ್ತು ನಾನು ನಿಮ್ಗೆ ಮಹಾರಾಷ್ಟ್ರದ ಮೇನ್ ಸಿದ್ಧಿವಿನಾಯಕ್ ಟೆಂಪಲ್ ತೋರ್ಸಕ್ಕೆ ಕರ್ಕೊಂಡ್ಬಂದಿದ್ದೀನಿ. ಇದು ದಾದರ್ನಲ್ಲಿ ಪ್ರಭಾದೇವಿ ಅಂತ ಒಂದು ಏರಿಯಾನಲ್ಲಿ ಏನಿದೆ ಈ ಸಿದ್ಧಿವಿನಾಯಕ್ ಟೆಂಪಲ್ ಇದೆ. ಸೊ ಇದು ಆ್ಯಕ್ಚುಲಿ ಒರಿಜಿನೇಟ್ ಆಗಿದ್ದು 18ನೇ ಶತಮಾನದಾಗ ಒಬ್ಬರು ಒಂದು ಕಾಂಟ್ರಾಕ್ಟರ್ ಲಕ್ಷ್ಮಣ್ ಅಂತ ಇರ್ತಾರೋ ಅವ್ರೇನು ಮಾಡ್ತಾರೋ ಈ ಟೆಂಪಲ್ನ ಕನ್ಸ್ಟ್ರಕ್ಟ್ ಮಾಡ್ತಾರೋ. ಪ್ಲಸ್ ಅವ್ರಿಗೆ ಮಕ್ಕಳಿರಲ್ಲ, ಓಕೆ, ಅವ್ರ ಕಪಲ್ಸ್ ಇರ್ತಾರಲ್ಲ ಅವ್ರಿಗೆ ಒಂದು ಚೈಲ್ಡ್ಲೆಸ್ ವುಮನ್ ಇರ್ತಾರೆ ಅವರು. ಸೊ ಸ್ಪೆಷಲಿ ಈ ದೇವರದು ಏನೋ ಒಂದು ಇದು ಅಂತಂದರೆ ಇವರಿಗೆ ಇಲ್ಲಿ ಯಾರು ವಿಶ್ ಮಾಡ್ತಾರಲ್ಲ, ಸೊ ಅವ್ರಿಗೆ ಏನಾಗಬೇಕು, ಅವ್ರಿಗೆ ಏನೋ ಒಂದು ವರದಾನ ಸಿಗ್ತೈತಿ, ಏನೋ ಆಗ್ಬೇಕಂತ ಒಂದು ವರದಾನ ಸಿಗ್ತೈತಿ. ಅದಕ್ಕೆ ಈ ಟೆಂಪಲ್ಗೆ ಬಂದು ಯಾರು ವಿಶ್ ಮಾಡ್ತಾರಲ್ಲ ಅವ್ರಿಗೆ ಒಂದು ಲಾರ್ಡ್ ಗಣೇಶ ಬ್ಲೆಸ್ಸಿಂಗ್ ಮಾಡ್ತಾರೆ ಅಂತ ಇಲ್ಲಿದು ಒಂದು ಇದು ಬಿಲೀಫ್. ಇಲ್ಲಿ ಬಂದಿದ್ದೆ. ಇದು ಸಿದ್ಧಿವಿನಾಯಕ್ ಟೆಂಪಲ್ ರೆಡಿ ಆಗಿದ್ದು 18ನೇ ಶತಮಾನದಾಗ. ಒಂದು ಕಪಲ್ ಇರ್ತಾರೋ ಅವ್ರಿಗೆ ಮಕ್ಕಳಾಗಂಗಿಲ್ಲ, ಸೊ ಮಕ್ಕಳ ಆಗ್ತಿರಂಗಿಲ್ಲ. ಸೊ ಅವ್ರೇನು ಮಾಡ್ತಾರೆ, ಅವ್ರಿಗೆ ಮಕ್ಕಳಾಗಿದೆ ಅಂತ ಇದೊಂದು ಟೆಂಪಲ್ ಕಟ್ತಾರೆ. ಅಂದ್ರೆ ಅವರು ಕಟ್ಟಿದವರು ಕಾಂಟ್ರಾಕ್ಟರ್ ಲಕ್ಷ್ಮಣ್ ಅಂತ. ಸೊ ಈ ಸಿದ್ಧಿವಿನಾಯಕ ಟೆಂಪಲ್ಗೆ ಇನ್ ಕೇಸ್ ನಾವು ಮಂಗಳವಾರ ಅದು ಬಂದು ಅಂತಂದ್ರೆ ಅವರು ಏನೋ ಯಾರಿಗೆ ಆಗಿರಲಿಲ್ಲ ಅವ್ರೇನು ಮಾಡ್ತಾರೆ, ಇಲ್ಲಿ ಬಂದು ದೇವ್ರ ಕಡೆ ಏನಾದರೂ ಬೇಡ್ಕೊಂಡು ಅಂತಂದ್ರೆ ಅವ್ರಿಗೆ ಮಕ್ಕಳಾಗ್ತೈತೆ ಅಂತ ಇಲ್ಲಿದೊಂದು ಬಿಲೀಫ್. ಓಕೆ, 18ನೇ ಶತಮಾನದಾಗ ಈ ಟೆಂಪಲ್ ಕಟ್ತಾರೋ ಸಿದ್ಧಿವಿನಾಯಕ್ ಟೆಂಪಲ್. ಸೊ ಕಾಂಟ್ರಾಕ್ಟರ್ ಲಕ್ಷ್ಮಣ್ ಮತ್ತು ಇನ್ನೊಬ್ಬರು ಬಾಯಿ ಪಾಟೀಲ್ ಅಂತ ಇಬ್ಬರು ಕಪಲ್ಸ್ ಇವರು. ಇವರಿಗೆ ಇನ್ನೂ ಆಗಿರಂಗಿಲ್ಲ. ಸೊ ದೇವರಿಗೆ ಬೇಡ್ಕೋಬೇಕಂತ ಇವ್ರು ಏನು ಮಾಡ್ತಾರೆ, ಈ ಟೆಂಪಲ್ನ ಕಟ್ತಾರೆ, ಸಿದ್ಧಿವಿನಾಯಕ್ ಟೆಂಪಲ್. ಈ ಟೆಂಪಲ್ ಎಲ್ಲಿದೆ ಅಂತಂತಂದ್ರೆ ಪ್ರಭಾದೇವಿ ಮಾರ್ಗದಲ್ಲಿದೆ. ಪ್ರಭಾದೇವಿ ದಾದರ್ ಮಾರ್ಗದಲ್ಲಿ ಮೇನ್, ಮಹಾರಾಷ್ಟ್ರದ ಮೇನ್. ಮತ್ತು ಇದಕ್ಕೇನಂತಾರೋ ಇದು ವಿಶ್ ಗ್ರ್ಯಾಂಟರ್ ಅಂತಲೂ ಅಂತಾರೆ ಇದಕ್ಕೆ, ಈ ಟೆಂಪಲ್ಗೆ ಯಾರಾದರೂ ಬರ್ತಾ ಇದ್ದಾರೆ ಅಂತಂತಂದ್ರೆ ಇಲ್ಲಿನ ಯಾರಿಗಾದ್ರೂ ಏನೋ ಅಂದರೆ ಸಿದ್ಧಿ ಅಂತಂದ್ರೆ ಏನೋ ಒಂದು ವಿಶ್ ಮಾಡಿದಂಗೆ. ಸಿದ್ಧಿ ವಿನಾಯಕ್ ಅಂತಂತಂದ್ರೆ ನಿಮ್ದು ಏನೋ ಒಂದು ವಿಶ್ ಇರ್ತೈತಲ್ಲ, ಆ ವಿಶ್ನ ನೀವು ಇಲ್ಲಿ ಬಂದು ದೇವ್ರ ಕಡೆ ಬೇಡ್ಕೊಂಡಿರಿ ಅಂತಂದ್ರೆ ಏನಾಗ್ತೈತಿ, ದೇವ್ರು ನಿಮಗೆ ಅದು ವಿಶ್ ಗ್ರ್ಯಾಂಟ್ ಮಾಡ್ತಾರೆ ಅಂತ ಇಲ್ಲಿದೊಂದು ಬಿಲೀಫ್. ಸಿದ್ಧಿವಿನಾಯಕ್ ಟೆಂಪಲ್ದು ಒಂದು ಬಿಲೀಫ್ ಇದು. ಗೈಸ್, ನೀವೇನಾದರೂ ಈ ಟೆಂಪಲ್ಗೆ ಬರತ್ತೀರಿ ಅಂತಂದ್ರೆ ಒಂದ್ಸಲ ವಿಸಿಟ್ ಮಾಡಿರಿ. ದಾದರ್ದಾಗ ಪ್ರಭಾವತಿ ಅಂತ ಒಂದು ಮಾರ್ಗದಲ್ಲಿ ಈ ಸಿದ್ಧಿವಿನಾಯಕ್ ಟೆಂಪಲ್ ಇದೆ. ಈ ಟೆಂಪಲ್ಗೆ ಏನೋ ನವಸಾಚ ಗಣಪತಿ ಅಂತಲೂ ಅಂತಾರೋ. ನವಸಾಚ ಗಣಪತಿ ಅಂತಂದ್ರೆ ಏನೋ ವಿಶ್ ಗ್ರ್ಯಾಂಟರ್ ಅಂತ ಅದಕ್ಕೂ ಅಂತಾರೋ. ಈ ಟೆಂಪಲ್ ಭಾಳ ಫೇಮಸ್ ಆಗಿಬಿಡ್ತೈತಿ. ಸೊ ಈ ಟೆಂಪಲ್ದು ಇಲ್ಲಿ ಬಂದು ಯಾರಾದರೂ ಮಂಗಳವಾರ ಮತ್ತು ಸ್ಪೆಷಲಿ ಮಂಗಳವಾರ ಬಂದು ಯಾರಾದರೂ ದೇವ್ರ ದರ್ಶನ ತಗೋತಿದ್ದಾರೆ, ದೇವ್ರ ಕಡೆ ವಿಶ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವ್ರಿಗೆ ಏನು ದೇವರು ಏನು ವಿಶಸ್ ಗ್ರ್ಯಾಂಟ್ ಮಾಡ್ತಾರೆ. ಸೊ ನವಸಾಚ ಗಣಪತಿ ಅಂತ ಅಂತಾರೆ. ಸೊ ವಿಶ್ ಗ್ರ್ಯಾಂಟ್ ಮಾಡ್ತಾರೆ ಅಂತ ಇಲ್ಲಿದು ಒಂದು ಬಿಲೀಫ್ ಇದು. ಸೊ ಇನ್ ಕೇಸ್ ಗೈಸ್ ನೀವೇನಾದರೂ ಬರ್ತಾ ಇದ್ದೀರಿ ಅಂತಂದ್ರೆ ಡೆಫಿನೆಟ್ಲಿ ದಾದರ್ಗೆ ಬಂದ್ರೆ ಅಂತಂದ್ರೆ ಒಂದ್ಸಲ ಈ ಟೆಂಪಲ್ಗೆ ವಿಸಿಟ್ ಮಾಡ್ರಿ. ದಾದರ್ದಿಂದ ಓನ್ಲಿ 7.3 ಕಿಲೋಮೀಟರ್ ದೂರನಲ್ಲಿ ಈ ಟೆಂಪಲ್ ಇದೆ. ಈ ಟೆಂಪಲ್ಗೆ ಬಂದು VIP ಪಾಸಸ್ನು ನಡೀತೈತಿ, ನಾರ್ಮಲ್ ಲೈನು ಇದೆ. ನಾರ್ಮಲ್ ಲೈನಲ್ಲಿ ಏನಾಗ್ತೈತಿ, ಸ್ವಲ್ಪ ರಶ್ ಇರ್ತೈತಿ. ಆ್ಯಂಡ್ VIP ಇದೊಳನಲ್ಲಿ ಏನಿರ್ತೈತಿ, ನಿಮಗೆ ಡೈರೆಕ್ಟ್ಲಿ ಹೋಗಿ ಎಂಟ್ರಿ